ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಮಾಧ್ಯಮದ ಗೆಳೆಯರೇ, ಇಂದು ಪ್ರತಿಷ್ಠಿತ ವಿಜಯಪುರದಲ್ಲಿ ನಗರ ವ್ಯಾಪ್ತಿಯ ಗ್ಯಾರಂಟಿ ಪ್ರಾಧಿಕಾರದ ನೂತನ ಕಚೇರಿಯ ಉದ್ಘಾಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಗ್ಯಾರಂಟಿ ಯೋಜನೆ ಉಪಾಧ್ಯಕ್ಷರು ಮತ್ತು ಈ ಭಾಗದ ಉಸ್ತುವಾರಿಗಳಾದಂಥ ಎಸ್.ಆರ್. ಪಾಟೀಲ್ರವರಿದ್ದಾರೆ. ಅದೇ ರೀತಿ ಮೈಸೂರು ವಿಭಾಗದ ಉಪಾಧ್ಯಕ್ಷೆಯಾದಂಥ ಹಾಗೂ ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಇದ್ದು ಇಂದು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಇದ್ದಾರೆ ಮತ್ತು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಂತ ಇಲಿಯಾಸ್ ಇದ್ದಾರೆ. ಇನ್ನು ಕಮಿಟಿಯ ಉಪಾಧ್ಯಕ್ಷರು ಸದಸ್ಯರೆಲ್ಲ ಇದ್ದಾರೆ. ನೂತನವಾಗಿ ಆಗಿರ್ತಕ್ಕಂಥ ಜಾಗೀರ್ದಾರ್ ಅವರಿದ್ದಾರೆ. ಭಾಳ ಸಂತೋಷ. ಕಳೆದ 23ರ ನಂತರ ಈ ರಾಜ್ಯದಲ್ಲಿ ಕಳೆದ ಚುನಾವಣೆಗೆ ಮೊದಲು ನಾವೇನು ಭರವಸೆಯನ್ನು ಕೊಟ್ಟಿದ್ವಿ, ಆ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಾಧಿಕಾರ ರಚನೆ ಆದಮೇಲೆ ಇಡೀ ರಾಜ್ಯದಲ್ಲಿ ಏನು 5 ಗ್ಯಾರಂಟಿಗಳು ಯಶಸ್ವಿಯಾಗಿ ಜಾರಿ ಆಗ್ತಾ ಇವೆ. ಅಂಥ ಸಂದರ್ಭದಲ್ಲಿ ಈ ಜಾರಿ ಆಗೋದನ್ನು ಉಸ್ತುವಾರಿಯನ್ನು ಯಾಕೆಂದರೆ 5 ಇಲಾಖೆಗಳು ಬೇರೆ ಬೇರೆ ಇರುತ್ತೆ, ಅದರ ಕಂಟ್ರೋಲ್, ಅದರ ಒಂದು ರೀತಿ ವಾಚ್ ಆಗೋದ್ರೂ ತಪ್ಪಲ್ಲ. ಅದರ ಒಂದು ಅನುಷ್ಠಾನಕ್ಕಾಗಿ ಭಾಳ ನುರಿತ ತಂಡವನ್ನು ರಾಜ್ಯ ಕೊಟ್ಟಿದೆ. ಆ ದೃಷ್ಟಿಯಲ್ಲಿ ಇವತ್ತಿಗಾಗಲೇ ನಾವು 21 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಇದು 21ನೇ ಜಿಲ್ಲೆಗೆ ಬಂದಿದೆ. ನನಗೂ ಬಿಜಾಪುರಕ್ಕೂ ಸ್ವಲ್ಪ ತಂಡಕ್ಕೂ ಹೊಸದೇನಲ್ಲ. ಮೊದಲನೇ ಸಾರಿ ಎಲಿಯಾಸ್ರವರು ಅಧಿಕಾರ ತಗೊಂಡಾಗಲೂ ಬಂದಿದ್ದೇನೆ, KDP ಸಭೆಗೂ ಬಂದಿದ್ದೇನೆ ಮಾನ್ಯ ಎಂ.ಬಿ. ಪಾಟೀಲರ ನೇತೃತ್ವದಲ್ಲಿ. ಇವತ್ತು ಕೂಡ ರಾಜ್ಯವನ್ನು ಸುತ್ತಕೊಂಡು ಬಂದಂಥ ಸಂದರ್ಭದಲ್ಲಿ ಮೊದಲಿಗೆ ನಾವು ರಾಜ್ಯ ಮಟ್ಟದ ಜಿಲ್ಲಾ ಕಮಿಟಿಗಳಿದ್ವು, ಜೊತೆಗೆ ನಾವು ಅದರ ಪರಿವರ್ತನೆ, ಯಾಕೆಂದರೆ ಮೊದಲನೇ ಸಾರಿ ಆಗಿದ್ದರಿಂದ ಅನೇಕ ಪರಿವರ್ತನೆಗಳನ್ನು ಮಾಡಿದ್ದೇವೆ. ಉಪಾಧ್ಯಕ್ಷರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಡಬೇಕಾಗಿತ್ತು, ಸದಸ್ಯರಿಗೆ ಕೊಡಬೇಕಾಗಿತ್ತು. ಪಟ್ಟಣದಲ್ಲೂ ಬೇಕು ಅನ್ನೋದನ್ನು ಮನವರಿಕೆ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಇದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಮತ್ತು ಮೈಸೂರು, ವಿಜಯಪುರ ಮತ್ತು ಬೆಳಗಾಂ, ಹುಬ್ಬಳ್ಳಿ, ಧಾರವಾಡ ಇವು 4 ಹೊಸದಾಗಿ ರಚನೆ ಆದಂಥ ನಗರಸಭೆ ವ್ಯಾಪ್ತಿಯ ಸಮಿತಿಗಳು. ಇದರಲ್ಲಿ ಇವತ್ತಿಲ್ಲಿ ನಮ್ಮ ಜಾಗೀರ್ದಾರ್ ಅವರು ಇಲ್ಲಿಂದ ಆಚೆಗೆ ಅವರು ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಈಗೊಂದು ನಡೀತಾ ಇದೆ, ಆದರೆ ನಗರ ವ್ಯಾಪ್ತಿನಲ್ಲಿ ಆಗಿರಲಿಲ್ಲ, ಅದನ್ನು ಚಾಲನೆ ಕೊಟ್ಟಿದ್ದೇವೆ. ಭಾಳ ಸಂತೋಷ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಅತ್ಯುತ್ತಮವಾಗಿ ಜನರ ಸ್ಪಂದಿಸ್ತಕ್ಕಂಥದ್ದು ಈ 5 ಕಾರ್ಯಕ್ರಮಗಳು. ಇದನ್ನು ಕಾಮೆಂಟ್ ಮಾಡಿದ್ರು ವಿಶ್ವಗುರುಗಳು, ಇದಾಗಲ್ಲ, ಇದು ನಡೆಯಲ್ಲ, ಬರಬಾದಾಗತ್ತೆ ಕರ್ನಾಟಕ ಸರ್ಕಾರ. ಇವತ್ತು ಅದೇ BJP ಸರ್ಕಾರದವರು ಬೇರೆ ರಾಜ್ಯಗಳಲ್ಲೂ ಚುನಾವಣೆಗೆ ಬದಲು ಮಾಡಿ ಇವತ್ತು ನಿಲ್ಲಿಸಿರುವಂಥವು ಕೂಡ ಉದಾಹರಣೆಗಳಿವೆ. ಆದರೆ ನಡೆದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇವತ್ತಿಗೂ ಕೂಡ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದರಲ್ಲೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ 98% ಕಾರ್ಯ ಯಶಸ್ವಿಯಾಗಿದೆ. ಇದಕ್ಕಾಗಿ ನಾನು ಈ ಅಧ್ಯಕ್ಷರಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಸಮಿತಿಯ ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ಇವತ್ತಿಂದ ಜಾಗೀರ್ದಾರ ಕೆಲಸನೂ ನಡೀಲಿ, ಪಟ್ಟಣದಲ್ಲೂ ಕೂಡ ಇದು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಈ ದಿವಸ ವಿಜಯಪುರ ಜಿಲ್ಲೆಯ ಕಾರ್ಪೊರೇಷನ್ನ ಒಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವು ಚುನಾವಣೆ ಪೂರ್ವದಲ್ಲಿ ಏನು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವಿ, ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡಿ ಮನೆಗೆ ಹೋಗಿ ಹೇಳಿದ್ವಿ. ಅವರೆಲ್ಲರೂ ಅವಾಗ ಒಂದಿಷ್ಟು ಜನ ಚೇಷ್ಟೆ ಮಾಡಿದರು, ಇಲೆಕ್ಷನ್ ಬಂದಾಗ ಅಷ್ಟು ಕೊಡ್ತಾರೆ, ಆಮೇಲೆ ಯಾರು ಇದನ್ನು ಮಾಡ್ತಾರೆ. ಆದರೆ ಇಡೀ ದೇಶದಲ್ಲಿ ಏನಾದರೂ ಭರವಸೆ ಕೊಟ್ಟು ಮಾಡಿದಂಥ ಸರ್ಕಾರ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತ್ರ. ಯಾಕಂತ ಹೇಳಿದರೆ ತಮಗೆ ಹಿಂದೆ ಗೊತ್ತಿರಬೇಕು,
ದಿವಂಗತ ಇಂದಿರಾಜಿಯವರು ಮನೆ ಇಲ್ಲದವ್ರ ಮನೆ, ಹೊಲ ಇಲ್ಲದವ್ರಿಗೆ ಹೊಲ ಅಂತ ಹೇಳಿದರು. ಅವಾಗೆಲ್ಲ ಅವಾಗೂ ಕೂಡ ಇದೇ ರೀತಿಯಾಗಿ ಹೇಳಿದರು, ಹುಡುಗಾಟಿಕೆ ಮಾಡಿದರು. ಅವಾಗೆಲ್ಲರಿಗೂ ಮನೆ ಕೊಟ್ಟರು, ಹೊಲ ಇಲ್ಲದವನಿಗೆ ಹೊಲ ಕೊಟ್ಟರು, ಭೂ ಸುಧಾರಣೆ ಕಾಯ್ದೆ ಜಾರಿ ತಂದರು. ಮತ್ತು ಅದೇ ರೀತಿಯಾಗಿ ನಮ್ಮ ಮನಮೋಹನ್ ಸಿಂಗ್ ಜಿಯವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದರು. ಇವತ್ತು ಅದೇ ರೀತಿಯಾಗಿ NREG ತಂದರು. NREG ಇವರು ನಮ್ಮ ಏನು ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧಿನ ತೆಗೆದುಬಿಟ್ರು ಇವತ್ತಿನ ದಿವಸ ಇವರು BJP ಸರ್ಕಾರದವರು. ಆದರೆ ಕಾಂಗ್ರೆಸ್ ಸರ್ಕಾರ ಹಂಗಲ್ಲ. ಏನೋ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ. ಇದಕ್ಕೆ ಉದಾಹರಣೆಯಾಗಿ 2013ರಲ್ಲಿ ನಾವು 158 ಭರವಸೆಗಳನ್ನು ಕೊಟ್ಟಿದ್ವಿ. ಸರ್ಕಾರ ಬಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವತ್ತಿನ ಸಮಯದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಏನು ಭರವಸೆ ಕೊಟ್ಟಿದ್ದೋ ಅವೆಲ್ಲವನ್ನೂ ಕೂಡ ಈಡೇರಿಸುವ ಕಾರ್ಯವನ್ನು ಮಾಡಿ 158ರಲ್ಲಿ 152 ಭರವಸೆಗಳನ್ನು ಈಡೇರಿಸೋದು. ಈಗಲೂ ಕೂಡ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ನಾವು. ಒಂದೇ ತಿಂಗಳಿಗೆ ನಮ್ಮ ಶಕ್ತಿ ಯೋಜನೆ ಪ್ರಾರಂಭ ಮಾಡಿ. ತಾವೇನು ಕೇಳ್ತಾ ಇದ್ರಿ, ಇವತ್ತು ಆಧಾರ್ ಕಾರ್ಡು ಅವರು ಪ್ರತಿ ಸಾರಿ ತೊಗೊಂಡು ಹೋಗ್ಬೇಕಾಗ್ತದೆ. ಪ್ರತಿ ಸಾರಿ ಅಡ್ಡಾಡುವಾಗ ಅದು ಬೇರೆ ಬೇರೆ ಕಾರ್ಯಕ್ಕೆ ಉಪಯೋಗ ಬೀಳ್ತದೆ ಅನ್ನೋ ದೃಷ್ಟಿಯಿಂದ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಮಾಡಿದ್ದೇವಿನ ಇದರಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ಗ್ಯಾರಂಟಿಗಳು ಕಡಿಮೆ ಆಗ್ತಾಯಿಲ್ಲ. ಅಷ್ಟೇ ಅಲ್ಲ, ಹಿಂದೆ ಅನ್ನಭಾಗ್ಯ ನಮ್ಮ ಸಿದ್ದರಾಮಯ್ಯನವರು 7 kg ಕೊಟ್ಟಿದ್ದರು. ಅದನ್ನು BJPಯವರು ಬಂದು 4 kg ಮಾಡಿದರು. ನಾವೀಗ 10 kg ಮಾಡಿದ್ದೀವಿ. 10 kg ಮಾಡಿದ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು, ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಾಗಿ ನಮ್ಮ ಜೋಳವನ್ನು ಉಪಯೋಗ ಮಾಡ್ತಾರೆ. ಅಕ್ಕಿ ಉಪಯೋಗ ಮಾಡೋದು ಭಾಳ ಕಡಿಮೆ. 10 kg ಅಕ್ಕಿ ಕೊಟ್ಟರೆ ನಮಗೆ ತೊಂದರೆ ಆಗ್ತದೆ ಅಂಥೇಳಿ ನಾವು ಪ್ರಯತ್ನ ಮಾಡಿದ್ವಿ. ಜೋಳವನ್ನು ಖರೀದಿ ಮಾಡಲಿಕ್ಕೆ ಎಲ್ಲ ಕಡೆ ಕೇಂದ್ರ ತೆಗೆಸಿದ್ವಿ. ಆದರೆ ಒಂದು ಡಿಫ್ರೆನ್ಸ್ ಏನು ಅಂದರೆ ರಾಗಿಗೂ ಮತ್ತು ಜೋಳಕ್ಕೂ, ರಾಗಿ ಭಾಳಷ್ಟು ದಿನವರೆಗೆ ಇಟ್ಟರೆ ಕೆಡೋದಿಲ್ಲ, ಆದರೆ ಜೋಳ ಹಂಗಲ್ಲ, ಕೇವಲ 3-4 ತಿಂಗಳಲ್ಲೇ ನಾವು ಉಪಯೋಗ ಮಾಡಬೇಕಾಗ್ತದೆ. ಹೀಗಾಗಿ ವರ್ಷ ಪೂರ್ತಿ ಜೋಳ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾಯಿಲ್ಲ. ಹೀಗಾಗಿ 10 kg ಅಕ್ಕಿಯನ್ನು ಕೊಡ್ತಾಯಿದ್ದೇವೆ. ಆದರೆ ಅದರ ಬದಲಿಗೆ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಣ್ಣೆ ಕೊಡಬೇಕು, ಉಪ್ಪು ಕೊಡಬೇಕು, ಸಕ್ಕರೆ ಕೊಡಬೇಕು, ಈ 5 kg ಬದಲಿಗೆ ಜನರಿಗೆ ಭಾಳಷ್ಟು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಕಿಟ್ಟನ್ನು ಇಂದಿರಾ ಕಿಟ್ ಅಂತ ಹೇಳಿ ಕೊಡುವಂಥ ಕಾರ್ಯದಲ್ಲಿ ಈಗಾಗಲೇ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ 5 ಗ್ಯಾರಂಟಿಗಳಿಂದ ಇಲ್ಲಿವರೆಗೆ ರಾಜ್ಯ ಸರ್ಕಾರ 1,19,000 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚು ಮಾಡಿದೆ. ಇವತ್ತು ಯಾವ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ. ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿಗಳು ನಡೀತಾ ಇದ್ದಾವೆ. 5 ವರ್ಷ ನಮ್ಮ ಸರ್ಕಾರ ಇರೋವರೆಗೆ ಮುಂದೆಯೂ ಕೂಡ 28ರಲ್ಲಿಯೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಗ್ಯಾರಂಟಿಗಳು ಶಾಶ್ವತವಾಗಿ ಇರ್ತವೆ. ಇದರಾಗಿ ಯಾವ ಒಂದು ಮುಚ್ಚುಮರೆಯಿಲ್ಲ, ಯಾವ ಇದನ್ನು ಇಲ್ಲ. ವಿರೋಧಿಗಳಿಗೆ ಅವರಿಗೆ ಈಗ ಭಾಳ ಮಾತಾಡ್ತಾರೆ ಅವರು BJPಯವರು. ಅವ್ರಿಗೆ ಒಂದು ಕೆಲಸ ಮಾಡಂತ ಹೇಳ್ರಿ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡೋದಾದರೆ ಮೊದಲು ಅವ್ರು ಏನು ನಮ್ಮಿಂದ ಉಪಯೋಗ ತೊಗೊತಾರಲ್ಲ, ನಮ್ಮ 5 ಗ್ಯಾರಂಟಿ ಅವ್ನು ಬಿಡು ಅಂತ ಹೇಳಿರಲ್ಲ. ಅದನ್ನು ಬಿಟ್ಟರೆ ಅವರು ಮಾತಾಡೋಕ್ಕಾಗೈತಿ. ಇಲ್ಲದೆ ಹೋದ್ರೆ ನಮ್ಮ ಬಿಡೋದಾಗದಾರ ಅವರು, ನಮ್ಮ ಹಂಗನಾಗದಾರ ಅವರು. ಅದಕ್ಕಾಗಿ ಅವರು ಮಾತಾಡುವಂಥ BJPಯವರಿಗೆ ಸವಾಲು ಹಾಕ್ರಿ, ನೀವು 5 ಗ್ಯಾರಂಟಿಗಳನ್ನು ಬಿಡ್ರಿ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2,000 ಜನ ನಮಗೆ ಗ್ಯಾರಂಟಿ ಬೇಡ ಅಂತ ಬರೆದು ಕೊಟ್ಟಾರೆ ಅವರೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದು ನನಗೆ ಬರ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಗ್ಯಾರಂಟಿ ಜೊತೆಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರು, ನಾವು 5 ಜನ ಉಪಾಧ್ಯಕ್ಷರಿಗೆ ನನಗೆ ಬೆಳಗಾವಿ ಭಾಗದಲ್ಲಿ ಕೊಟ್ಟಿದ್ದಾರೆ. ಮತ್ತು ಜಿಲ್ಲೆಗೆ ಅನುಷ್ಠಾನ ಸರಿಯಾಗಿ ಆಗಬೇಕಲ್ಲ, ನಾವು 5 ಪ್ರತಿ ವರ್ಷ 56-57 ಸಾವಿರ ಕೋಟಿ ಖರ್ಚು ಮಾಡ್ತೀವಿ. ಅದಕ್ಕಾಗಿ ಜಿಲ್ಲಾ ಕಮಿಟಿ ಮಾಡಿದ್ದೀವಿ, ತಾಲೂಕಾ ಕಮಿಟಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಕಾರ್ಪೊರೇಷನ್, ಇಡೀ ರಾಜ್ಯಕ್ಕೆ 4 ಕಾರ್ಪೊರೇಷನ್ಗೆ ಇವತ್ತು ಕಮಿಟಿ ಮಾಡಲಿಕ್ಕೆ ಅಧಿಕಾರ ಕೊಟ್ಟರೆ, ಬೆಳಗಾವಿ ಭಾಗದಲ್ಲಿ ವಿಜಯಪುರ,
ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನು, ಬೆಳಗಾವಿ ಕಾರ್ಪೊರೇಷನ್, 4ರಲ್ಲಿ 3 ನನ್ನ ವಿಭಾಗದಲ್ಲಿ ಇವತ್ತಿನ ದಿವಸ ಕಾರ್ಪೊರೇಷನ್ ಸಮಿತಿಗಳಾಗಿದ್ದಾವೆ. ಅದೇ ರೀತಿಯಾಗಿ ಒಳಪಡುವಂಥ ಏನು ನಮ್ಮ ವಿಧಾನಸಭಾ ಕ್ಷೇತ್ರದವೆ ಅಲ್ಲಿಯೂ ಕೂಡ ವಿಧಾನಸಭಾ ಕ್ಷೇತ್ರದ ಕಮಿಟಿ ಮಾಡಲಿಕ್ಕೂ ಕೂಡ ನಾವು ಇವತ್ತಿನ ದಿವಸ ವ್ಯವಸ್ಥೆ ಮಾಡಿದ್ದೀವಿ. ಹೀಗೆ ರಾಜ್ಯದ ತುಂಬ ಏನು ನಮ್ಮ ಸರ್ಕಾರ ಬರಲಿಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರು ಏನು ಹೋರಾಟ ಮಾಡಿದ್ದಾರೆ ಅವರಿಗೆ ಅವಕಾಶವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಇದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ಪವಿತ್ರವಾದಂಥ ಕೆಲಸ. ಇಂಥ ಬಡವ್ರನ್ನ ಇವತ್ತು ನೋಡಿ ಸ್ವಾಭಿಮಾನದ ಬದುಕು ಅವ್ರು ಮಾಡ್ತಾಯಿದ್ದಾರೆ. ಯಾರು ಹಂಗೂ ಇಲ್ದಂಗೆ ಯಾರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ ಅವ್ರ ಹತ್ರ ಇಲ್ಲ. ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆ ಅಂತ ಹೇಳಿದರೆ ಅಖಂಡ ವಿಜಯಪುರ ಜಿಲ್ಲೆ ಹಿಂದೆ ಒಂದು ಕಾಲಿತ್ತು. ಇಲ್ಲೇನು ಅಂದರೆ ಜನ ವಲಸೆ ಹೋಗ್ತಿದ್ರು, ಬೇರೆ ಬೇರೆ ರಾಜ್ಯಕ್ಕೆ ಗೋವಾಕ್ಕೆ ಹೋಗ್ತಿದ್ರು ಕೆಲಸಕ್ಕಂತ. ಇವತ್ತು ಯಾರೂ ಹೋಗುವಂಥ ಪರಿಸ್ಥಿತಿ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ವಿಶ್ವಾಸ ಇದೆ, ಗ್ಯಾರಂಟಿ ಇದ್ದಾವೆ, ನಾವು ಯಾಕೆ ಬೇರೆ ಕಡೆ ಹೋಗಬೇಕು ಅಂಥೇಳಿ ಆತ್ಮಧೈರ್ಯದಿಂದ ಅವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಆಯ್ಕೆ ಆದಂಥ ಸಚಿವರಾಗಲಿ ಶಾಸಕರಾಗಲಿ ಏನು ವಿಜಯಪುರ ಜಿಲ್ಲೆಗೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀರಾವರಿ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ಲಕ್ಷಾಂತರ ರೈತರು ಇವತ್ತಿನ ದಿವಸ ಎಲ್ಲಿ ಬರಗಾಲ ಅಂತ ಇತ್ತು, ಕಾಯಂ ಬರಗಾಲ ಅಂತಿದ್ರು, ಇವತ್ತಿನ ದಿವಸ ನೀರಾವರಿ ಬಂದು ಭಾಳಷ್ಟು ರೀತಿಯಿಂದ ಇವತ್ತು ಸಮೃದ್ಧಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿ. ರಾಜ್ಯದಲ್ಲಿ ಗ್ಯಾರಂಟಿಗಳ ಹೆಸರು ಮೇಲೆ ಇವತ್ತು ನೌಕರಿದಾರರಿಗೆ ಪೇಮೆಂಟ್ ಆಗದೇ ಇರುವಂಥದ್ದು, ಅವರ ಬೇಡಿಕೆಗಳು ಈಡೇರದೇ ಇರುವಂಥದ್ದು, KSRTC ನೌಕರದಾರರಾಗಿರ್ಬೋದು ಇವತ್ತು ಪ್ರತಿಭಟನೆಗೆ ಇಳಿದಿರುವಂಥದ್ದು, ಮತ್ತೆ ಇವತ್ತು ಗುತ್ತಿಗೆದಾರರು, ಇವಾಗ ತಾನೇ ಆ ಗುತ್ತಿಗೆದಾರರ ರಾಜ್ಯಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಮಗೆ ಯಾವುದೇ ಬೇಡಿಕೆಗಳ ಅಂದ್ರೆ ನಮ್ಮ ಗುತ್ತಿಗೆದಾರರ ಬಿಲ್ ಇನ್ನೂವರೆಗೂ ಪಾವತಿ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮಗೆ ಅಂದ್ರೆ ಹೆಚ್ಚಿನ ಪರ್ಸೆಂಟೇಜ್ ಇದ್ರು ಕೂಡ ಈ ಸರ್ಕಾರ ನಮಗೆ ಬಿಲ್ ಗುತ್ತಿಗೆದಾರರಿಗೆ ಇದು ಮಾಡ್ತಾ ಇಲ್ಲ. ಗುತ್ತಿಗೆದಾರರು ಎಷ್ಟೋ ಜನ ಸುಸೈಡ್ ಮಾಡ್ಕೋತಿದ್ದಾರೆ ರಾಜ್ಯದೊಳಗೆ ಅನ್ನುವಂಥದ್ದು. ಮತ್ತೆ ಅವರು ಮಾರ್ಚ್ ತಿಂಗಳಿನಲ್ಲಿ ನಾವು ಕೂಡ ಮುಷ್ಕರಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದು. ಅಂದ್ರೆ ಸರ್ಕಾರ ಈ ಗ್ಯಾರಂಟಿಗಳಿಗೆ ಹಣ ಹಾಕಿ ಇವತ್ತು ಈ ಕಡೆ ಗುತ್ತಿಗೆದಾರರಿಗಾಗಿರ್ಬೋದು ನೌಕರಿದಾರರಿಗೆ ಮೂಲೆ ಗುಂಪು ಮಾಡ್ತಿದೆಯಾ? ನೋಡಿ, ಇದು ತಪ್ಪು ಕಲ್ಪನೆ. ತಮಗೆ ಒಂದು ವಿಚಾರವನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದಿನ ಸರ್ಕಾರ ಇಲ್ಲೇ ನಿಮ್ಮ KSRTC, ನಮ್ಮ ನಾರ್ತ್ ಹೈವೇ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದರಲ್ಲಿ ಕೇಳಿ 4 ವರ್ಷ ಅಧಿಕಾರ ಇದ್ದರೆ ಒಂದೂ ಬಸ್ ಖರೀದಿ ಮಾಡಲಿಲ್ಲ. ನಾವು 5,800 ಬಸ್ ಖರೀದಿ ಮಾಡಿದ್ವಿ. ಇವತ್ತು ನಾರ್ತ್ ಹೈವೇ ಕರ್ನಾಟಕದಲ್ಲಿ 2,000 ಜನರನ್ನು ಕಂಡಕ್ಟರ್ ಮತ್ತು ಡ್ರೈವರ್ಗಳನ್ನು ನೌಕರಿ ಕಾಯಮಾಗಿ ತೆಗೆದುಕೊಂಡು ಕೊಡ್ತಾರೆ, ನೇಮಕಾತಿ ಮಾಡಿದ್ದೀವಿ. ಆಮೇಲೆ ನೋಡಿ, ನೀವು ಹಿಂದಿನ ಸರ್ಕಾರ ಹೋಗುವಾಗ 75,000 ಕೋಟಿ ರೂಪಾಯಿ ಬಿಲ್ಲನ್ನು ಹಾಗೆ ಉಳಿಸಿ ಹೋಗಿತ್ತು. 1.5 ಲಕ್ಷ ಕೋಟಿ ಯಾವುದೇ ರೀತಿಯಾದಂಥ ಫೈನಾನ್ಸ್ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಇಲ್ಲ, ಫೈನಾನ್ಸ್ ಸ್ಯಾಂಕ್ಷನ್ ಇಲ್ದಂಗೆ ಅವ್ರು ಹಂಗೆ ಕೆಲಸ ಕೊಟ್ಟರು. 4 ಕಡೆ ಕೆಲಸ ₹1 ಬಿಲ್ ಮಾಡಿಸಿದ್ರು, ಅವ್ರ ಪರ್ಸೆಂಟೇಜ್ ತೊಗೊಂಡ್ರು, ಹೋದರು. ಆ ಹೊರೆ ನಮಗೆ ಬಿದ್ದಿದೆ. ನಾವು 58,000 ಕೋಟಿ ಪ್ರತಿ ವರ್ಷ ಈ ಒಂದು ಗ್ಯಾರಂಟಿಗೆ ಖರ್ಚು ಮಾಡೋದ್ರ ಜೊತೆಗೆ ಅಭಿವೃದ್ಧಿ ಕೆಲಸನೂ ಮಾಡ್ತಾ ಇದ್ದೇವೆ. ತಮಗೆ ಗೊತ್ತಿರಬೇಕು, ಮೊನ್ನೆ KSRTC ಸ್ಟ್ರೈಕ್ ಆಯ್ತು. ಆಗಿಂದಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕರೆದು ಇದನ್ನು ಮಾಡಿ ಅವರಿಗೆ 3,800 ಕೋಟಿ ರೂಪಾಯಿಯನ್ನು ಕೊಡುವಾಗ ಒಂದು 1,720 ಕೋಟಿ ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಏನು ಕಾಂಟ್ರಾಕ್ಟರ್ ಬಿಲ್ ಇದ್ದಾವೆ ಹಂತವಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಹೊರೆನೂ ನಮ್ಮ ಮೇಲೆ ಹಾಕಿ ಇವರು ಈಗ ಟೀಕೆ ಮಾಡಿದರೆ, ತಾವು ಮಾಡಿದಂಥ ತಪ್ಪನ್ನು ಮುಚ್ಕೊಳ್ಳೋಕೆ ಟೀಕೆ ಮಾಡಿದರೆ ಇದನ್ನು ಯಾರು ಓದ್ತಾರೆ ಹೇಳಿ? ಅದನ್ನು ಕಾಂಟ್ರಾಕ್ಟರ್ ಅವರೇ ತಾವು ಹೇಳಬೇಕು. ಹಿಂದೆ ನಮಗೆ ಅವರು ಬಿಟ್ಟು ಹೋಗುವಾಗ ಇಷ್ಟು ಬಾಕಿ ಉಳಿಸಿ ಹೋಗಿದ್ರು ಅಂತ ಹೇಳಿ ಅವ್ರು ನಿಜವಾದ ಕಾಂಟ್ರಾಕ್ಟರ್ ಆಗಿದ್ದರೆ ತಾವೇ ಬಾಯಿನಿಂದ ಹೇಳಬೇಕಾಗಿತ್ತು. ಅದನ್ನು ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಗ್ಯಾರಂಟಿ ಹೆಸರಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಲದ ಹೊರೆಯನ್ನು ಮಾಡಿದೆ ಜನರ ಮೇಲೆ. ನೋಡಿ, ತಾವು ಈಗ ಬರ್ತಿರಲ್ಲ, ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ವಿವರಗಳನ್ನು ನಮ್ಮೊಬ್ಬ
ಸ್ಪೀಕರ್ ಅದಾರೆ, ಅವರೆಲ್ಲ ಅಂಕಿ ಸಂಖ್ಯೆ ಸಮೇತ ನಾವು ಎಷ್ಟು ಸಾಲ ಮಾಡಿದ್ದೀವಿ, ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ, ನಮಗೆ ಇರುವಂಥ ಇತಿಮಿತಿ ಒಳಗೆ ಸಾಲ ಮಾಡಿದ್ದೀವಿ. ಹಿಂದೆ ಇದ್ದಂಥ ಸರ್ಕಾರಗಳು ಕೂಡ ಸಾಲ ಮಾಡಿದ್ದು. ಇವತ್ತು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವಾಗ 54,000 ಲಕ್ಷ ಕೋಟಿ ಇತ್ತು, ಈಗ 220 ಲಕ್ಷ ಕೋಟಿ ಆಗಿದೆ ಕೇವಲ 10 ವರ್ಷಗಳಲ್ಲಿ. ಅಂದರೆ ಅವರು ಸಾಲ ಮಾಡಿದರೆ ಸುಮ್ಮನೆ ಇರಬೇಕು, ನಮ್ಮರು ಇತಿಮಿತಿ ಒಳಗೆ ಸಾಲ ಮಾಡಿದರೆ ಅದ್ರ ಬಗ್ಗೆ ಟೀಕೆ ಮಾಡೋದು ಅಂದರೆ ಇದು ಯಾವ ರೀತಿಯ ನ್ಯಾಯ? ಅವರೇ ತಮ್ಮ ಇದನ್ನು ಕೇಳ್ಕೋಬೇಕು ಸರಿಯಾಗಿ. ನಾವು ಮಾತಾಡ್ತಾ ಇರೋದು ಸರಿ ಐತೋ ಇಲ್ಲೋ ಅನ್ನೋದನ್ನು. ಸರ್ಕಾರ ನಡೆಸುವುದು ಇವತ್ತಿನ ಕಾಲದಲ್ಲಿ ಅಷ್ಟು ಹಗುರಾಗಿಲ್ಲ. ಇವತ್ತು ಪರ್ ಕ್ಯಾಪಿಟ ಇನ್ಕಮ್, ತಲಾನುದಾನ, ತಲಾ ಆದಾಯ ಪ್ರತಿಯೊಬ್ಬರದು 2 ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ. ಇಡೀ ದೇಶದ ತಲಾನುದಾನ 1,40,000 ಇದೆ. ಅಂದರೆ ಕರ್ನಾಟಕದ ಜನರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿಗೆ. ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಈ ದಿವಸ ವಿಜಯಪುರ ಜಿಲ್ಲೆಯ ಕಾರ್ಪೊರೇಷನ್ನ ಒಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಾವು ಚುನಾವಣೆ ಪೂರ್ವದಲ್ಲಿ ಏನು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ವಿ, ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡಿ ಮನೆ ಮನೆಗೆ ಹೋಗಿ ಹೇಳಿದ್ವಿ. ಅವರೆಲ್ಲರೂ ಅವಾಗ ಒಂದಿಷ್ಟು ಜನ ಚೇಷ್ಟೆ ಮಾಡಿದರು, ಇಲೆಕ್ಷನ್ ಬಂದತಿ, ಇಲೆಕ್ಷನ್ ಬಂದಾಗ ಅಷ್ಟು ಕೊಡ್ತಾರೆ, ಆಮೇಲೆ ಯಾರು ಇದನ್ನು ಮಾಡ್ತಾರೆ. ಆದರೆ ಇಡೀ ದೇಶದಲ್ಲಿ ಏನಾದರೂ ಭರವಸೆ ಕೊಟ್ಟು ಮಾಡಿದಂಥ ಸರ್ಕಾರ ಇದ್ದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತ್ರ. ಯಾಕಂತ ಹೇಳಿದರೆ ತಮಗೆ ಹಿಂದೆ ಗೊತ್ತಿರಬೇಕು, ದಿವಂಗತ ಇಂದಿರಾಜಿಯವರು ಮನೆ ಇಲ್ಲದವ್ರ ಮನೆ, ಹೊಲ ಇಲ್ಲದವ್ರಿಗೆ ಹೊಲ ಅಂತ ಹೇಳಿದರು. ಅವಾಗೆಲ್ಲ ಅವಾಗೂ ಕೂಡ ಇದೇ ರೀತಿಯಾಗಿ ಹೇಳಿದರು, ಹುಡುಗಾಟಿಕೆ ಮಾಡಿದರು. ಅವಾಗೆಲ್ಲರಿಗೂ ಮನೆ ಕೊಟ್ಟರು, ಹೊಲ ಇಲ್ಲದವನಿಗೆ ಹೊಲ ಕೊಟ್ಟರು, ಭೂ ಸುಧಾರಣೆ ಕಾಯ್ದೆ ಜಾರಿ ತಂದರು. ಮತ್ತು ಅದೇ ರೀತಿಯಾಗಿ ನಮ್ಮ ಮನಮೋಹನ್ ಸಿಂಗ್ ಜಿಯವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದರು. ಇವತ್ತು ಅದೇ ರೀತಿಯಾಗಿ NREG ತಂದರು. NREG ಇವರು ನಮ್ಮ ಏನು ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧಿನ ತೆಗೆದುಬಿಟ್ರು ಇವತ್ತಿನ ದಿವಸ ಇವರು BJP ಸರ್ಕಾರದವರು. ಆದರೆ ಕಾಂಗ್ರೆಸ್ ಸರ್ಕಾರ ಹಂಗಲ್ಲ. ಏನೋ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ. ಇದಕ್ಕೆ ಉದಾಹರಣೆಯಾಗಿ 2013ರಲ್ಲಿ ನಾವು 158 ಭರವಸೆಗಳನ್ನು ಕೊಟ್ಟಿದ್ವಿ. ಸರ್ಕಾರ ಬಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವತ್ತಿನ ಸಮಯದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಏನು ಭರವಸೆ ಕೊಟ್ಟಿದ್ದೋ ಅವೆಲ್ಲವನ್ನೂ ಕೂಡ ಈಡೇರಿಸುವ ಕಾರ್ಯವನ್ನು ಮಾಡಿ 158ರಲ್ಲಿ 152 ಭರವಸೆಗಳನ್ನು ಈಡೇರಿಸೋದು. ಈಗಲೂ ಕೂಡ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. ನಾವು ಒಂದೇ ತಿಂಗಳಿಗೆ ನಮ್ಮ ಶಕ್ತಿ ಯೋಜನೆ ಪ್ರಾರಂಭ ಮಾಡಿ. ತಾವೇನು ಕೇಳ್ತಾ ಇದ್ರಿ, ಇವತ್ತು ಆಧಾರ್ ಕಾರ್ಡು ಅವರು ಪ್ರತಿ ಸಾರಿ ತೊಗೊಂಡು ಹೋಗ್ಬೇಕಾಗ್ತದೆ. ಪ್ರತಿ ಸಾರಿ ಅಡ್ಡಾಡುವಾಗ ಅದು ಬೇರೆ ಬೇರೆ ಕಾರ್ಯಕ್ಕೆ ಉಪಯೋಗ ಬೀಳ್ತದೆ ಅನ್ನೋ ದೃಷ್ಟಿಯಿಂದ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತ ಮಾಡಿದ್ದೇವೆ ವಿನ ಇದರಲ್ಲಿ ಯಾವುದೇ ರೀತಿಯಾದಂಥ ಯಾವ ನಮ್ಮ ಗ್ಯಾರಂಟಿಗಳು ಕಡಿಮೆ ಆಗ್ತಾಯಿಲ್ಲ. ಅಷ್ಟೇ ಅಲ್ಲ, ಹಿಂದೆ ಅನ್ನಭಾಗ್ಯ ನಮ್ಮ ಸಿದ್ದರಾಮಯ್ಯನವರು 7 kg ಕೊಟ್ಟಿದ್ದರು. ಅದನ್ನು BJPಯವರು ಬಂದು 4 kg ಮಾಡಿದರು. ನಾವೀಗ 10 kg ಮಾಡಿದ್ದೀವಿ. 10 kg ಮಾಡಿದ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು, ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಾಗಿ ನಮ್ಮ ಜೋಳವನ್ನು ಉಪಯೋಗ ಮಾಡ್ತಾರೆ, ಅಕ್ಕಿ ಉಪಯೋಗ ಮಾಡೋದು ಭಾಳ ಕಡಿಮೆ. 10 kg ಅಕ್ಕಿ ಕೊಟ್ಟರೆ ನಮಗೆ ತೊಂದರೆ ಆಗ್ತದೆ ಅಂಥೇಳಿ ನಾವು ಪ್ರಯತ್ನ ಮಾಡಿದ್ವಿ. ಜೋಳವನ್ನು ಖರೀದಿ ಮಾಡಲಿಕ್ಕೆ ಎಲ್ಲ ಕಡೆ ಕೇಂದ್ರ ತೆಗೆಸಿದ್ವಿ. ಆದರೆ ಒಂದು ಡಿಫ್ರೆನ್ಸ್ ಏನು ಅಂದರೆ ರಾಗಿಗೂ ಮತ್ತು ಜೋಳಕ್ಕೂ, ರಾಗಿ ಭಾಳಷ್ಟು ದಿನವರೆಗೆ ಇಟ್ಟರೆ ಕೆಡೋದಿಲ್ಲ, ಆದರೆ ಜೋಳ ಹಂಗಲ್ಲ, ಕೇವಲ 3-4 ತಿಂಗಳಲ್ಲೇ ನಾವು ಉಪಯೋಗ ಮಾಡಬೇಕಾಗ್ತದೆ. ಹೀಗಾಗಿ ವರ್ಷ ಪೂರ್ತಿ ಜೋಳ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾಯಿಲ್ಲ. ಹೀಗಾಗಿ 10 kg ಅಕ್ಕಿಯನ್ನು ಕೊಡ್ತಾಯಿದ್ದೇವೆ. ಆದರೆ ಅದರ ಬದಲಿಗೆ ನಾವು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಣ್ಣೆ ಕೊಡಬೇಕು,
ಉಪ್ಪು ಕೊಡಬೇಕು, ಸಕ್ಕರೆ ಕೊಡಬೇಕು, ಈ 5 kg ಬದಲಿಗೆ ಜನರಿಗೆ ಭಾಳಷ್ಟು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಆ ಕಿಟ್ಟನ್ನು ಇಂದಿರಾ ಕಿಟ್ ಅಂತ ಹೇಳಿ ಕೊಡುವಂಥ ಕಾರ್ಯದಲ್ಲಿ ಈಗಾಗಲೇ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ 5 ಗ್ಯಾರಂಟಿಗಳಿಂದ ಇಲ್ಲಿವರೆಗೆ ರಾಜ್ಯ ಸರ್ಕಾರ 1,19,000 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚು ಮಾಡಿದೆ. ಇವತ್ತು ಯಾವ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ, ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿಗಳು ನಡೀತಾ ಇದ್ದಾವೆ. 5 ವರ್ಷ ನಮ್ಮ ಸರ್ಕಾರ ಇರೋವರೆಗೆ ಮುಂದೆಯೂ ಕೂಡ 28ರಲ್ಲಿಯೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ನಮ್ಮ ಗ್ಯಾರಂಟಿಗಳು ಶಾಶ್ವತವಾಗಿ ಇರ್ತವೆ. ಇದರಾಗಿ ಯಾವ ಒಂದು ಮುಚ್ಚುಮರೆನೂ ಇಲ್ಲ, ಯಾವ ಇದನ್ನು ಇಲ್ಲ. ವಿರೋಧಿಗಳಿಗೆ ಅವರಿಗೆ ಈಗ ಭಾಳ ಮಾತಾಡ್ತಾರೆ ಅವರು, BJP ಅವರು. ಅವ್ರಿಗೆ ಒಂದು ಕೆಲಸ ಮಾಡಂತ ಹೇಳ್ರಿ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಟೀಕೆ ಮಾಡೋದಾದರೆ ಮೊದಲು ಅವ್ರು ಏನು ನಮ್ಮಿಂದ ಉಪಯೋಗ ತೊಗೊತಾರಲ್ಲ, ನಮ್ಮ 5 ಗ್ಯಾರಂಟಿ ಅವ್ನು ಬಿಡು ಅಂತ ಹೇಳ್ರಲ್ಲ. ಅದನ್ನು ಬಿಟ್ಟರೆ ಅವರು ಮಾತಾಡೋಕೆ ಹಕ್ಕೈತಿ. ಇಲ್ಲದೆ ಹೋದ್ರೆ ನಮ್ಮ ಬಿಡೋದಾಗದಾರ ಅವರು, ನಮ್ಮ ಹಂಗನಾಗದಾರ ಅವರು. ಅದಕ್ಕಾಗಿ ಅವರು ಮಾತಾಡುವಂಥ BJP ಅವರಿಗೆ ಸವಾಲು ಹಾಕ್ರಿ, ನೀವು 5 ಗ್ಯಾರಂಟಿಗಳನ್ನು ಬಿಡ್ರಿ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2,000 ಜನ ನಮಗೆ ಗ್ಯಾರಂಟಿ ಬೇಡ ಅಂತ ಬರೆದು ಕೊಟ್ಟಾರೆ ಅವರೆಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅದು ನನಗೆ ಬರ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಸರ್ಕಾರ ಗ್ಯಾರಂಟಿ ಜೊತೆಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರು, ನಾವು 5 ಜನ ಉಪಾಧ್ಯಕ್ಷರೇ ನನಗೆ ಬೆಳಗಾವಿ ಭಾಗದಲ್ಲಿ ಕೊಟ್ಟಿದ್ದಾರೆ. ಮತ್ತು ಜಿಲ್ಲೆಗೆ ಅನುಷ್ಠಾನ ಸರಿಯಾಗಿ ಆಗಬೇಕಲ್ಲ, ನಾವು ಇಷ್ಟು ಪ್ರತಿ ವರ್ಷ 56-57 ಸಾವಿರ ಕೋಟಿ ಖರ್ಚು ಮಾಡ್ತೀವಿ. ಅದಕ್ಕಾಗಿ ಜಿಲ್ಲಾ ಕಮಿಟಿ ಮಾಡಿದ್ದೀವಿ, ತಾಲೂಕಾ ಕಮಿಟಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಕಾರ್ಪೊರೇಷನ್, ಇಡೀ ರಾಜ್ಯಕ್ಕೆ 4 ಕಾರ್ಪೊರೇಷನ್ಗೆ ಇವತ್ತು ಕಮಿಟಿ ಮಾಡಲಿಕ್ಕೆ ಅಧಿಕಾರ ಕೊಟ್ಟರೆ, ಬೆಳಗಾವಿ ಭಾಗದಲ್ಲಿ ವಿಜಯಪುರ, ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ನು, ಬೆಳಗಾವಿ ಕಾರ್ಪೊರೇಷನ್ 4ರಲ್ಲಿ 3 ನನ್ನ ವಿಭಾಗದಲ್ಲಿ ಇವತ್ತಿನ ದಿವಸ ಕಾರ್ಪೊರೇಷನ್ ಸಮಿತಿಗಳಾಗಿದ್ದಾವೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಜನಪ್ರಿಯ ಯೋಜನೆ ಆದಂಥ ಪಂಚ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರ ಈ ರಾಜ್ಯದ ಜನತೆಗೆ ಒಂದು ವಿಶ್ವಾಸವನ್ನು ಕೊಟ್ಟಿತ್ತು, ಅದನ್ನು 2023ರ ಚುನಾವಣೆಯಲ್ಲಿ ಗೆದ್ದು ಜನ ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ಈ ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿ ನುಡಿದಂತೆ ನಡೆದು ಈಗ 2 ವರ್ಷದಿಂದ 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಜಾರಿ ಮಾಡಿ ಈ ರಾಜ್ಯದ ಬಡವರಿಗೆ, ಯಾರು ಶೋಷಿತರಿದ್ದಾರೆ ಅವರಿಗೆ, ಆಮೇಲೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂಥೇಳಿ ಅನುಕೂಲವಾಗುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ ಹಾಗೂ ಅನ್ನಭಾಗ್ಯದಂಥ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿರುವ ನಮ್ಮ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ ಸಾಹೇಬರು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ರಾಜ್ಯದಲ್ಲಿ ಬರೀ ಬೆಂಗಳೂರು ನಗರಕ್ಕೆ ಅಷ್ಟೇ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೊದಲು ಜಾರಿ ಮಾಡಿದರು. ನಮ್ಮಲ್ಲಿ ಇರಲಿಲ್ಲ ಅದು. ನಮ್ಮ MB ಪಾಟೀಲ್ ಸಾಹೇಬರು ವಿಶೇಷವಾದಂಥ ಒಂದು ಪತ್ರ ನೀಡಿ ಕ್ಯಾಬಿನೆಟ್ನಲ್ಲಿ ಇದು ಸ್ಪೆಷಲ್ಲಾಗಿ ಇಡಿಸಿ, ಅಲ್ಲಿ ಬೆಂಗಳೂರಿಗೆ ನೀವು ಕೊಟ್ಟಿದ್ದೀರಿ, ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಅನುಷ್ಠಾನ ಸಮಿತಿ ಜಾರಿಗೆ ಬರಬೇಕಂತೇಳಿ ಅವರು ಒಂದು ಪತ್ರವನ್ನು ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ, ಮುಖ್ಯಮಂತ್ರಿಗಳು ಹೇಳಿ ಈ ಸಮಿತಿಯನ್ನು ರಚನೆ ಮಾಡಲು ಅವರು ತುಂಬ ಸಹಕಾರ ನೀಡಿ, ನಾವೇನು ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿದ್ದಕ್ಕಾಗಿ ನಮಗೆ ಮಹಾನಗರ ಪಾಲಿಕೆಗೆ ಅಧ್ಯಕ್ಷರಾಗಿ ನನಗೆ ಕೇಂದ್ರ ಸಮಿತಿಗೆ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ನನ್ನ ಜೊತೆ ಸದಸ್ಯರಾಗಿ ಬಬ್ಲು ಪಿರ್ಜಾದಿ ಅವರು, ವಸಂತ ಹೊನ್ಮೋಡಿರವರು, ಅದೇ ರೀತಿಯಾಗಿ ಸಂತೋಷ್ ಚವ್ಹಾಣ್ರವರು, ಆಮೇಲೆ ಇನ್ನೋರು ಉಪಾಧ್ಯಕ್ಷರು ರನ್ನು ಮಾಡಿ
ಕೇಂದ್ರ ಸಮಿತಿ ರಚನೆ ಮಾಡಿ, ಕೇಂದ್ರ ಸಮಿತಿ ನನಗೆ ಅಧ್ಯಕ್ಷ ಇದ್ದಾಗ ಇವರು ಸದಸ್ಯರಿರ್ತಾರೆ ಇಲ್ಲಿ. ಆದರೆ ಇವರು 3 ಜನ 3 ವಲಯಕ್ಕೆ ಅಧ್ಯಕ್ಷರಿದ್ದಾರೆ. ಇವರು ವಲಯ 1, ವಲಯ 2, ವಲಯ 3ಕ್ಕೆ. ವಲಯ 1ಕ್ಕೆ ನಮ್ಮ ಸಂತೋಷ್ ಚವ್ಹಾಣ್ ಅವರು ಅಧ್ಯಕ್ಷರಿದ್ದಾರೆ, ಅದಕ್ಕೆ ಗ್ಯಾರಂಟಿ ಸಮಿತಿಗೆ. 2ಕ್ಕೆ ನಮ್ಮ ವಸಂತ್ ಹೊನ್ಮೋಡಿ ಅವರು ಝೋನ್ 2ಕ್ಕೆ ಅವರು ಅಧ್ಯಕ್ಷರಿದ್ದಾರೆ. ಝೋನ್ 3ಕ್ಕೆ ನಮ್ಮ ಬಬ್ಲು ಪಿರ್ಜಾದಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನನ್ನ ಜನಪ್ರಿಯ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಜನಪ್ರಿಯ ಮುಖಂಡರು ಹಾಗೂ ಆತ್ಮೀಯರು PCC ಸದಸ್ಯರಾದಂಥ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ ಸಾಹೇಬರಿಗೂ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾಕಂದರೆ ಅವರ ಪಾತ್ರವು ನಮಗೆ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಇಂದು ಇಲ್ಲಿ ನಾವು ಕೂಡಲಿಕ್ಕೆ ಅವ್ರದ್ದು ಮುಖ್ಯ ಪಾತ್ರ ಇದರಲ್ಲಿ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರದಲ್ಲಿ ಏನು ಈ 5 ಗ್ಯಾರಂಟಿಗಳನ್ನು ಏನು ನಾವು ಜಾರಿ ಮಾಡಿದ್ದೇವೆ, ಆ ಜಾರಿ ಒಂದು ವೇಳೆ ಯಾರಿಗೇ ಆದರೂ ತಲುಪದೇ ಇದ್ದಲ್ಲಿ ಜನರಿಗಾಗಿ ಇಲ್ಲಿ ಈ ಕಚೇರಿ ಮಾಡಲಾಗಿದೆ. ವಿಶೇಷವಾಗಿ ಇದು ಯಾವತ್ತೂ ಜನರ ಪರವಾಗಿ ಚಾಲೂ ಇರುತ್ತದೆ. ಇದು ಒಂದು ವೇಳೆ ನಿಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಏನಾದರೂ ಅಲ್ಲಿ ಹೊಲ ಸಿಗ್ತಾ ಇಲ್ಲ, ನಿಮ್ದು ಏನಾದರೂ ಅಲ್ಲಿ ಬೈ ಮಿಸ್ಟೇಕ್ ಆಗ್ತಾ ಇಲ್ಲ ಅಂದರೆ ತಾವು ಬಂದು ನೇರವಾಗಿ ಜನ ನಮ್ಮಲ್ಲಿ ನಮಗೆ ಅರ್ಜಿ ಕೊಟ್ಟಲ್ಲಿ ಅದನ್ನು ನಾವು ನೇರವಾಗಿ ಆಯಾ ಅಧಿಕಾರಿಗಳಿಗೆ, ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಕಳಿಸಿ ಅದನ್ನು ಸಾಲ್ವ್ ಮಾಡೋ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗಾಗಲೇ ನಮ್ಮ ಲೆಕ್ಕದ ಪ್ರಕಾರ ಮೊನ್ನೆ ಒಂದು ಮೀಟಿಂಗ್ ತಗೊಂಡಿದ್ದೇವೆ ನಾವು. ಸುಮಾರು 85% ಇಲ್ಲಿ ಈ ಯೋಜನೆ ಜಾರಿಯಾಗಿದೆ. ನಮ್ಮ ಸಮಿತಿ ಇಲ್ಲ ಅಂದ್ರೂ ಸರ್ಕಾರ ಸುಮಾರು 85% ಇಲ್ಲಿ ಜಾರಿಯಾಗಿದೆ. ಸಮಿತಿ ಇರಲಾರ್ದು ಇನ್ನೊಂದು 15% ಉಳಿದಿರಬೇಕು. ಮುಂಬರುವ ದಿನಗಳಲ್ಲಿ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದು 15% ಮಾಡಿ 100ಕ್ಕೆ 100 ನಾವು ಇಲ್ಲಿ ಎಲ್ಲರಿಗೂ ಈ ಲಾಭ ಸಿಗಬೇಕೆಂದು ನಾವು ಶ್ರಮ ಪಡ್ತೀವಿ. ಆಮೇಲೆ ಇಂದು ಈ ನೂತನ ಕಚೇರಿ ಉದ್ಘಾಟನೆಗೆ ಬಂದಂತಹ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರಿಗೆ, ಉಪಾಧ್ಯಕ್ಷರಾದಂಥ ನಮ್ಮ SR ಪಾಟೀಲ್ ಸಾಹೇಬರಿಗೆ, ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗಂಗಾಧರ್ ಸಮ್ಮಣ್ಣಿ ಸಾಹೇಬರಿಗೆ, ಪೂಜ್ಯ ಮಹಾಪೌರರಾದಂಥ MS ಕರಡಿ ಸಾಹೇಬರಿಗೆ, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಲೋಣಿ ಸಾಹೇಬರಿಗೆ, ಇನ್ನೂ ಅನೇಕ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಶಕೀಲ್ ಬಾಗ್ಮಾರಿರವರು, ಜಿಲ್ಲಾ ಉಪಾಧ್ಯಕ್ಷರಾದಂಥ ಚಾನ್ಸಾ ಬಡಗಲವ ಸಾಹೇಬರು, SM ಪಾಟೀಲ್ ಗಣ್ಯಾರ್ ಸಾಹೇಬರು, ನಮ್ಮ BDA ಮಾಜಿ ಅಧ್ಯಕ್ಷರಾದಂಥ ಕನ್ನಾನ್ ಮುಶ್ರೀಫ್ರವರು ಹಾಗೂ ನಮ್ಮ ಆಜಾದ್ ಪಟೇಲ್ ಸಾಹೇಬರು, ಇನ್ನೂ ಅನೇಕ ಹಿರಿಯರು, ಮೊಹಮ್ಮದ್ ರಫೀಕ್ ಟಪಾಲ್ರವರು, ಅದರಲ್ಲಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರಾದ ಸಿಟಿ ಬ್ಲಾಕ್ ಅಧ್ಯಕ್ಷರಾದಂಥ ಜಮೀರ್ ಅಹಮದ್ ಬಕ್ಷೀರವರು ಎಲ್ಲರೂ ಬಂದು ಇಲ್ಲಿ ನನಗೆ ಸಹಕಾರ ನೀಡಿ ಇವತ್ತು ಏನು ನೀವು ನೂತನ ಕಟ್ಟಡ ಕಾರ್ಯಕ್ರಮಕ್ಕೆ ಅವರು ಬಂದು ಆಶೀರ್ವಾದ ಮಾಡೋದಕ್ಕಾಗಿ ಅವರಿಗೂ ನಾನು ಇರುವಂಥ ಜನ. ಮತ್ತು ಅದೇ ರೀತಿಯಾಗಿ GSTಯಲ್ಲಿ ಇಡೀ ದೇಶಕ್ಕೆ ನಂಬರ್ 2 ಇದೆ. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಇದರಲ್ಲಿಯೂ ಕೂಡ ನಾವು ಮುಂದೆ ಇದ್ದೇವೆ. ಕೇಂದ್ರ ಸರ್ಕಾರ ಇಷ್ಟು ಅನ್ಯಾಯ ಮಾಡಿ ನಮಗೆ ಕೊಡುವಂಥ ದುಡ್ಡನ್ನು ಕೊಡದೇ ಇದ್ದರೂ ಕೂಡ ಸರ್ಕಾರ ಅತಿ ಅತ್ಯುತ್ತಮವಾದಂಥ ಸರ್ಕಾರ. ಇದಕ್ಕೆ ಈಗಾಗಲೇ ಕೇವಲ ರಾಜ್ಯದ ದೇಶದ ವಿಜ್ಞಾನಿಗಳಷ್ಟೇ ಅಲ್ಲ, ಎಕನಾಮಿಸ್ಟ್ ಅಂತ ಏನು ಇಂಟರ್ನ್ಯಾಷನಲ್ ಇದ್ದರು ಅವರೇ ಇವತ್ತಿನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ತಂದಂಥ 5 ಗ್ಯಾರಂಟಿಗಳು ಇಡೀ ಜಗತ್ತಿಗೆ, ದೇಶಕ್ಕೆಲ್ಲ ಇಡೀ ಜಗತ್ತಿಗೆ ಮಾದರಿಯಾಗಿದ್ದಾವೆ ಅಂತ ಅವರು ಇದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಮೃತ್ ಸೇನ್ ಅಂತ ಒಬ್ಬರು, ಅವರು ವೆಸ್ಟ್ ಬೆಂಗಾಲ್ದವರು, ಈಗೆಲ್ಲ US ತಗಿದ್ದಾರೆ. ನಮ್ಮ ಅಜೀಂ ಪ್ರೇಮ್ಜಿ ಅವ್ರದ್ದು ಯೂನಿವರ್ಸಿಟಿ ಇದೆ, ಅಜೀಂ ಪ್ರೇಮ್ಜಿ ಅವರೆಲ್ಲ ಇಡೀ ಇದರೊಳಗೆ ಒಂದು ಸುಮಾರು 40,000 ಜನರ ಒಂದು ಇದನ್ನು ಮಾಡಿದ್ದಾರೆ ಸರ್ವೆ. ಅದರಲ್ಲಿ ಭಾಳ ಅತ್ಯುತ್ತಮವಾದಂಥದ್ದು ಅನ್ನೋದನ್ನು ಅವರೆಲ್ಲ ಯೂನಿವರ್ಸಿಟಿಯವರು ಕೊಟ್ಟಿದ್ದಾರೆ. ಇಲ್ಲೇ ಗದಗಿನಲ್ಲಿ ಮೊನ್ನೆ ಒಂದು ಬುಕ್ಲೆಟ್ ಬಿಡುಗಡೆ ಮಾಡಿದ್ವಿ. ಆ ಬುಕ್ಲೆಟ್ ಬಿಡುಗಡೆ ಮಾಡಿದರೆ ಒಬ್ಬ ವಿದ್ಯಾರ್ಥಿನಿ, ಅವಳು ಸುಮಾರು 6 ತಿಂಗಳ ಎಲ್ಲ ಬಸ್ನಲ್ಲಿ ಸುತ್ತಾಡಿ ಶಕ್ತಿ ಯೋಜನೆ ಅಡಿಯಲ್ಲಿ ಯಾವ ರೀತಿ ಜನರಿಗೆ ಅನುಕೂಲ ಆಗಿದೆ ಅಂತ ಒಂದು ಬುಕ್ಲೆಟ್ ತಂದು ಕೊಟ್ಟಿದ್ದಾಳೆ ಇವತ್ತಿನ ದಿವಸ. ಹೀಗೆ ಅನೇಕ ಜನ ಅನೇಕ ರೀತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಯೋಜನೆಗಳು ಸಕ್ಸಸ್ ಆಗಿವೆ.
ಇವು 5 ವರ್ಷ ನಮ್ಮ ಸರ್ಕಾರವರೆಗೆ ಮುಂದುವರಿತವೆ, ಮುಂದೆಯೂ ಕೂಡ ಮುಂದುವರಿತವೆ.